ಸ್ನೇಹಿತರೆ, ಇವತ್ತಿನ ವ್ಲಾಗ್ಗೆ ಸ್ವಾಗತ. ತುಂಬಾ ಆಸಕ್ತಿ ಇದೆ ನನಗೆ, ಮತ್ತೆ ಎಷ್ಟು ಸಲ ಮಾಡಿದ್ರು ಕೂಡ ಕಲೀಲಿಕ್ಕೆ ಇನ್ನೂ ಕೂಡ ಇರ್ತದೆ. ಜಾಸ್ತಿ ಇಷ್ಟೇನು ಮಾಡ್ಲಿಲ್ಲ ನಾವು, ಸ್ವಲ್ಪ ಮಾಡಿರೋದ್ರಲ್ಲಿ ಸ್ವಲ್ಪ ಪ್ರಾಯೋಗಿಕವಾಗಿ ಮಾಡಿದ್ದನ್ನ ನಾನು ನಿಮ್ಗೆ ತೋರಿಸ್ತೇನೆ. ಕುಂಬಳಕಾಯಿ ಮತ್ತೆ ಪಂಪ್ಕಿನ್ ಮತ್ತೆ ಹಾಗಲಕಾಯಿ ಮತ್ತೆ ನುಗ್ಗೆ ಇದೆಲ್ಲ ತಂದಿದ್ದೆ. ಕೆಲವೊಂದನ್ನು ನಟ್ಟಿದ್ದೆ ಹೆಚ್ಚು, ಅದರಲ್ಲಿ ಯಾವುದು ಮೇಲೆ ಬರಲಿಲ್ಲ. ಮೇಲೆ ಬಂದದ್ದು ಒಂದೇ ಒಂದು ಪ್ಯಾಕೆಟ್ ಇದ್ದು ಅಲಸಂಡೆದ್ದು ಮಾತ್ರ ಮೇಲೆ ಬಂದಿದೆ. ಅಲಸಂಡೆ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಇದಿಷ್ಟು ನೆಟ್ಟಿರುವಂತ ಅಲಸಂಡೆ ಬೀಜ, ಅಲಸಂಡೆ ಬೀಜದ್ದು ನೆಟ್ಟಿರುವಂತದ್ದು. ಸೊ ನೋಡಿ, ಈಗ ಅಲಸಂಡೆ ಬೆಳೆದು ದೊಡ್ಡದಾಗಿದೆ, ಚೆನ್ನಾಗಿ ಬಂದಿದೆ. ಈಗ ಕೊಯ್ಲಿಕ್ಕೆ ಟೈಮ್ ಆಗಿ ಆಗ್ಲೇ 2 ದಿನ ಆಯ್ತು. ಸ್ವಲ್ಪ ಹೊರಗಡೆ ಇದ್ದಿದ್ದರಿಂದ ಕೊಯ್ಲಿಕ್ಕೆ ಕೂಡ ಆಗಲಿಲ್ಲ. ನೋಡಿ, ಇದು ನೆಲದಲ್ಲಿ ಬಿದ್ದು ಸ್ವಲ್ಪ ಹಾಳಾದಾಗೆ ಆಗಿದೆ. ಸೊ ಇದು ನೆಲದಲ್ಲಿ ಬೀಳಬಾರ್ದು. ಆಕ್ಚುಲಿ ಇದಕ್ಕೆ ಒಳ್ಳೆ ಇದು ಕೊಡ್ಬೇಕು, ಅಂದ್ರೆ ಒಳ್ಳೆ ಗಟ್ಟಿಮುಟ್ಟಾದ ಏನು ಶೆಡ್ ತರ ಕೊಡ್ಬೇಕು ಅದಕ್ಕೆ. ಅಂದ್ರೆ ಕಂಬಗಳನ್ನ ಗಟ್ಟಿಮುಟ್ಟಾಗಿ ನಟ್ಟು, ಇದು ಒಂದು ನಾರ್ಮಲ್ ಆಗಿ ನಟ್ಟು ಜಸ್ಟ್ ಒಂದು ಹೇಗೆ ಬರುತ್ತಾ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೋಸ್ಕರ ಮಾಡಿರುವಂತದ್ದು. ಅಂದ್ರೆ ಇದಕ್ಕೆ ಪ್ರಾಪರ್ ಆಗಿ ನಾವು ಇದನ್ನ ಕಂಬಗಳನ್ನ ಗುಜ್ಜಿಗಳನ್ನ ಅದನ್ನ ಕೊಟ್ಟು ಪ್ರಾಪರ್ ಆಗಿ ನೆಟ್ಗಳನ್ನ ಹಾಕಿದ್ರೆ, ವೈರ್ಗಳನ್ನ ಹಾಕಿದ್ರೆ ಅದರ ಮೇಲೆ ಸೀದವಾಗಿ ಹೋಗ್ತದೆ. ಇದು ನೋಡಿ, ಇದರ ಮೇಲೆ ಲೋಡ್ ಜಾಸ್ತಿ ಆಗಿದೆ. ಈಗ ಹೂ ಬಿಡ್ತಾ ಇದೆ, ಬಟ್ ಲೋಡ್ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಪ್ರಾಪರ್ ಆಗಿ ಬೇರೆ ಕೊಡಬೇಕು. ಇಲ್ಲಿ ಸಣ್ಣದೆಲ್ಲ ಆಗಿದೆ ನೋಡಿ, ಅಂದ್ರೆ ಈಗ ಸ್ಟಾರ್ಟಿಂಗ್ ಆಗ್ತಾ ಇದೆ ನೋಡಿ, ಚೆನ್ನಾಗಿ ಬರ್ತದೆ. ಇದಕ್ಕೆ ಗೊಬ್ಬರ ಅಂದ್ರೆ ಸಾಮಾನ್ಯ ಕೋಳಿ ಗೊಬ್ಬರ ಹಾಕಿದ್ದಾನೆ. ಸ್ವಲ್ಪ ಹೆಚ್ಚಾಗುತ್ತೆ ಗೊಬ್ಬರ. ಇದಕ್ಕೆ ನೀರು ಕಮ್ಮಿ ಬೇಕು, ಆಕ್ಚುಲಿ ಜಾಸ್ತಿ ಕೊಡಬಾರದು. ಫಸ್ಟಿಗೆ ನೀರು ಸ್ವಲ್ಪ ಜಾಸ್ತಿ ಆಗಿತ್ತು ಕೊಟ್ಟದ್ದು. ಆಮೇಲೆ ನೀರು ಸ್ವಲ್ಪ ಹನಿ ನೀರಾವರಿ ಪದ್ಧತಿ ನೋಡಿ, ಪೈಪ್ ಲೈನ್ ಹಾಕಿದ್ದೇನೆ ಅಲ್ಲಿ. ಹನಿ ನೀರಾವರಿ ಎಲ್ಲಿ ಬರೋದು, ಜಾಸ್ತಿ ನೀರು ನಮ್ಗೆ ಲಭ್ಯ ಇಲ್ಲ ಇಲ್ಲಿ. ಸೊ ಹನಿ ನೀರಾವರಿ ಕೊಟ್ಟಿದ್ರಿಂದ, ಡ್ರಿಪ್ ಇರಿಗೇಷನ್ ಮಾಡಿರೋದ್ರಿಂದ ಅದು ಬೇಕಾದಷ್ಟು ಮಾತ್ರ, ದಿನದಲ್ಲಿ 1-2 ಗಂಟೆ. ಜಾಸ್ತಿ ಅಲಸಂಡೆಗೆ ನೀರು ಕೊಡಬಾರದು, ಕೊಟ್ರೆ ಅಲಸಂಡೆ ಹಾಳಾಗುತ್ತೆ ಅಂತ ಗೊತ್ತಾಯ್ತು. ಸೊ ನೀರು ಕಮ್ಮಿ ಮಾಡಿದೆ ನೋಡಿ. ಅದ್ರ ಜೊತೆಗೆ ಇಲ್ಲಿ ನೆಟ್ಟಿರುವಂತದ್ದು ನೋಡಿ, ಇದು ಹೈಬ್ರಿಡ್ ಏನು ಡ್ರಮ್ ಸ್ಟಿಕ್ ನುಗ್ಗೆಕಾಯಿದು. ಇದು ಮೇಲೆನೆ ಬರ್ಲಿಲ್ಲ ಇಷ್ಟೊತ್ತು.